ಸರ್, ನನ್ನ ಹೆಸರು ಶಾಂತಪ್ಪ ಜಡಮ್ನವರು ಅಂತೇಳಿ, ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಗೆಣಿಕ್ಯಾಳ ಅನ್ನೋ ಕುಗ್ರಾಮದಿಂದ ಬಂದಂಥವನು. ನಮ್ಮ ತಾಯಿ ಕೃಷಿಯಲ್ಲಿ ನಿರತರಾಗಿದ್ದಾಳೆ. ನಮ್ಮ ತಾಯಿ ಜೊತೆಗೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಇಡೀ ಒಂದು ಅವಿಭಕ್ತ ಕುಟುಂಬ. ಸೊ ನನ್ನ ಒಂದಿಷ್ಟು ಅಲ್ಪ ಸಾಧನೆಗೆ ಕಾರಣ ತಕ್ಕಂಥದ್ದು ನಮ್ಮ ಇಡೀ ಕುಟುಂಬ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ನನ್ನ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು ನಮ್ಮೂರಲ್ಲೇ ಮುಗಿಸಿದೆ. ಅದಾದ ನಂತರದಲ್ಲಿ ಒಂದು PUC ಮತ್ತು ಡಿಗ್ರಿಯನ್ನು ಬಳ್ಳಾರಿಯ ಮುನ್ಸಿಪಲ್ ಮತ್ತು ವೀರಶೈವ ಕಾಲೇಜಲ್ಲಿ ಮುಗಿಸ್ಕೊಂಡು ನಂತರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗಿ 2016ರಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕರ್ತವ್ಯ ನಿರ್ವಹಿಸಿದ್ದೇನೆ. ತದನಂತರದಲ್ಲಿ 2024ರಲ್ಲಿ UPSCಯಲ್ಲಿ ಆಲ್ ಇಂಡಿಯಾ 644 ರ್ಯಾಂಕನ್ನು ಪಡೆದುಕೊಂಡಿದ್ದೇನೆ. ಬಹಳಷ್ಟು ಜನಗಳು ನನಗೆ ಅಂದರೆ ನನ್ನ ಅಫಿಷಿಯಲ್ ನೇಮ್ ಶಾಂತಪ್ಪ ಕುರುಬರ್ ಇದೆ, ಶಾಂತಪ್ಪ ಜಡೇನೂರು ಅಂತ ಏಕೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ತೀರ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೊಂದು ಹಿನ್ನೆಲೆ ಇದೆ. ಈಗ ಆಲ್ರೆಡಿ ಜಾತಿ ಆಧಾರದಲ್ಲಿ ನಮ್ಮ ಸಮಾಜ ವ್ಯವಸ್ಥೆ ಆಳು ಹೋಗ್ತಾ ಇದೆ. ಸೊ ಕುಲ ಎಂದೊಡೆದಾಡುವರೆ ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರ ಅಂತ ಹೇಳಿ ಕನಕದಾಸರು ಕೇಳ್ತಾರೆ. ಈ ತತ್ವದಿಂದ ಪ್ರೇರೇಪಣೆಗೊಂಡ ನಾನು ನನ್ನ ಒಂದು ಹೆಸರಿನ ಜೊತೆಗೆ ಜಾತಿಯಿಂದ ಇರೋದಕ್ಕಿಂತ ನೀತಿಯಿಂದ ಇರೋಣ. ಸೊ ನೀತಿಯಿಂದ ನಾವು ಗುರುತಿಸ್ಕೊಳ್ಬೇಕಾಗಿದೆ ಹೊರತು ಜಾತಿಯಿಂದ ಗುರುತಿಸ್ಕೋಬಾರ್ದು. ಸೊ ಇಲ್ಲಿ ನೀತಿ ಅಂದರೆ ಏನಪ್ಪ ಅಂದರೆ ನನ್ನ ತಾಯಿ ನನ್ನ ಮೌಲ್ಯ. ಸೊ ನನ್ನ ಹೆಸರಿನ ಪಕ್ಕ ನನ್ನ ತಾಯಿಯ ಮೌಲ್ಯ. ನಾವು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಏನಾಗುತ್ತೆ, ನಾವು ಚೆಸ್ಟ್ ಮೇಲೆ ನೇಮ್ ಪ್ಲೇಟನ್ನು ಹಾಕ್ಕೊಂಡಿರ್ತೀವಿ. ನನ್ನ ಎದೆಯ ಮೇಲೆ ನನ್ನ ತಾಯಿ ರಾರಾಜಿಸಲಿ ಎನ್ನುವ ದೃಷ್ಟಿಯಿಂದ ಒಂದು ಮೌಲ್ಯವನ್ನು ಇಟ್ಕೊಂಡಿದ್ದ ಕಾರಣದಿಂದ ಶಾಂತಪ್ಪ ಕುರುಬರ ಅಂತಕ್ಕಂಥದ್ದನ್ನು ನಾನು ಶಾಂತಪ್ಪ ಜಡಮ್ಮನವರು ಅಂತೇಳಿ ಇಟ್ಕೊಂಡಿದ್ದೀನಿ. ಇದು ಒಂದು ಹಿನ್ನೆಲೆ. ಸೊ ನನ್ನ ತಾಯಿ ಜೊತೆಗೆ ನನ್ನ ಹೆಸರು ಗುರುತಿಸ್ಕೊಂಡಾಗ ನಾನು ನನ್ನ ತಾಯಿ ಮಾಡಿದಂತಹ ತ್ಯಾಗಕ್ಕೆ ನನ್ನ ಒಂದು ಅಳಿಲು ಸೇವೆ ಎಂದು ಭಾವಿಸಿದ್ದೀನಿ ಸರ್. ಅತ್ಯುತ್ತಮವಾದ ಪ್ರೊಫೆಷನಲ್ ಪ್ರಿಪ್ರೇಷನ್ ಮಾಡಿದಾಗ ಮಾತ್ರ ಇಂತಹ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ. ಏನಕ್ಕೆ ಅಂತಂದರೆ ಪ್ರಿಲಿಮ್ಸಲ್ಲಿ ಕ್ಲಿಯರ್ ಆದಂಥ 10,000 to 15,000 ಜನ ಅವರೆಲ್ಲ ಬಾಹುಬಲಿ ಮತ್ತು ಮಗಧೀರ ಥರ, ಅಂದರೆ ತುಂಬ ಅತ್ಯಂತ ಬಲಿಷ್ಠವಾದಂತಹ ಈ ನಮ್ಮ ಭಾರತದ ಶ್ರೇಷ್ಠ ಒಂದು ಜ್ಞಾನಿಗಳ ಜೊತೆ ನಮ್ಮ ಸ್ಪರ್ಧೆ ಇರುತ್ತಲ್ಲ. ಸೊ ಹಳ್ಳಿಯಿಂದ ಬಂದವರು ಏನಾಗುತ್ತೆ, ಸ್ವಲ್ಪ ಹೆಚ್ಚು ಪ್ರಯತ್ನ ಪಡಬೇಕಾಗುತ್ತೆ. ಹಾಗತಾನೆ ಮಾತ್ರ ನೀವು ಮೇನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಮೇನ್ಸ್ ಎಕ್ಸಾಮ್ನ ಮೂಲ ಗುಟ್ಟು ಏನಪ್ಪ ಅಂತಂದರೆ ಬರವಣಿಗೆ. ಹೆಚ್ಚು ಬರೆದಷ್ಟು ಹೆಚ್ಚು ಅಂಕಗಳು ಬರೋಕ್ಕೆ ಸಾಧ್ಯ. ನಾನೇ ಆ ಒಂದು ಫೆಬ್ರವರಿ 8ನೇ ತಾರೀಕು ಮೊದಲ ವ್ಯಕ್ತಿಯಾಗಿ ನಾನು ಒಳಗಡೆ ಹೋಗ್ತೀನಿ. ಸೊ ನನಗೆ ಯಾವುದೇ ರೀತಿಯ ಭಯ ಇದ್ದಿಲ್ಲ. ಏನಕ್ಕೆ ಅಂತಂದರೆ UPSCಗೆ ನಾನೇ ಅಳಬ. UPSC ಇಂಟ್ರ್ಯೂ ತೊಗೊಳ್ಳೋರೇ ಹೊಸಬರಾಗಿದ್ದರು. ಸೊ ಯಾವುದೇ ರೀತಿಯ ಭಯ ಇದ್ದಿಲ್ಲ. ತದನಂತರದಲ್ಲಿ ಒಳಗಡೆ ಹೋದಾಗ ಒಂದು 4 ಹೆಜ್ಜೆಯಲ್ಲೇ ನಮಗೇನು ಬರುತ್ತೆ, ಆ ಒಂದು ಇಂಟ್ರ್ಯೂ ಪ್ಯಾನಲ್ ಬರುತ್ತೆ. ಬಹುತೇಕರು ತಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ. ಯೂಟ್ಯೂಬಲ್ಲಿ ಇದ್ದಂತಹ ಒಂದು ಸೆಟಪ್ಪು, ಯೂಟ್ಯೂಬಲ್ಲಿ ಏನಾಗುತ್ತೆ, ಜನರನ್ನು ಅಟ್ರಾಕ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಯೂಟ್ಯೂಬಲ್ಲಿ ಇರ್ತಕ್ಕಂಥದ್ದೇ ಬೇರೆ. ಆದರೆ UPSCಯಲ್ಲಿ ಇಂಟ್ರ್ಯೂ ಆಗ್ತಕ್ಕಂಥ ಕಂಡಕ್ಟ್ ಆಗೋದೇ ಬೇರೆ ಇರುತ್ತೆ. ಆದ್ದರಿಂದ ಈ ಒಂದು ವಿಶಿಷ್ಟ ಒಂದು ಅನುಭವ ಇತ್ತು. ಫಸ್ಟಿಗೆ ಹೋಗೋತ್ತಲೇ ನಮಗೆ ಈ ಕಡೆ ಬಲಗಡೆ 2 ಜನ, ಎಡಗಡೆ 2 ಜನ, ನಡುಕ್ಕೆ ಒಬ್ಬ ಹೋಗ್ತಿರ್ತಾನೆ. ಅವರೇ ಚೇರ್ಮನ್ ಆಗಿರ್ತಾರೆ. ನನ್ನ ಚೇರ್ಮನ್ ಯಾರಿತ್ತಂದರೆ ಗುಜರಾತ್ ಕೆಡರ್ನ ಮಾಜಿ IAS ಅಧಿಕಾರಿ ಅಂತ ಸ್ವಯನ್ ಸರ್ ಅವರಿದ್ದರು. ಸೊ ನಾನು ಅವ್ರಿಗೆ ವಿಶ್ ಮಾಡಿ ಕುಂತ್ಕೊಂಡ ನಂತರದಲ್ಲಿ ನನ್ನ ಒಂದು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್, ಆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮಲ್ಲಿ ಕೇಳ್ತಾರೆ ಏನಪ್ಪ ಅಂತಂದರೆ, ನಾನು ನನ್ನ ಸಾಮಾಜಿಕ ಕೆಲಸಗಳನ್ನೆಲ್ಲ ಬರೆದುಕೊಂಡಿದ್ದೆ. ಆವಾಗ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ಯು ಆರ್ ಗೋಯಿಂಗ್ ಟು ದಿ ಟೀಚಿಂಗ್ ಫಾರ್ ಮೈಗ್ರೆಂಟ್ ಲೇಬರ್ಸ್ ಚಿಲ್ಡ್ರನ್, ವಾಟ್ ಮೇಡ್ ಯು ಟು ಗೋ ಟು ದೇರ್ ಅಂತ ಕೇಳಿದಾಗ ಎಲ್ಲ ನಾನು ಅದಕ್ಕೆ ಹಿನ್ನೆಲೆಯನ್ನು ಹೇಳಿದಾಗ ಅವರು ತುಂಬ ಅಪ್ರಿಷಿಯೇಟ್ ಮಾಡಿದರು, ತುಂಬ ವೆರಿ ಗುಡ್ ಅಂತ ಅಂದರು. ಸೊ ಇದು ನನಗೆ ಏನಾಗಿತ್ತು, ಒಂದು ಇಂಟ್ರ್ಯೂನ ಬಿಗಿನಿಂಗಲ್ಲೇ, ಇಂಟ್ರ್ಯೂನ ಮೊದಲಾರ್ಧದಲ್ಲಿಯೇ ಒಂದು ಪಾಸಿಟಿವ್ ವೈಬ್ಸ್ ತಂದಾಗ ಅದೇ ಒಂದು ಪಾಸಿಟಿವ್ ವೈಬಲ್ಲಿ ನಾನು ಏನು ಮಾಡ್ಕೊಂಡಿದ್ದೆ, ಆ ಒಂದು ಇಂಟ್ರ್ಯೂನ ಫೇಸ್ ಮಾಡಿದೆ. ತದನಂತರದಲ್ಲಿ ಮೊದಲನೇ ಮೆಂಬರ್ ಯಾರಿರ್ತಾರೆ, ಲೇಡಿ ಮೆಂಬರ್ ಇರ್ತಿದ್ರು. ಅವರು ನಾನು ಎಲೆಕ್ಷನ್ ಅವತ್ತು ನಾನು ಇಂಟ್ರ್ಯೂ ದಿವಸ ಪಾಕಿಸ್ತಾನ ಎಲೆಕ್ಷನ್ ಹೋಗ್ತಾಯಿತ್ತು. ಶಿ ಆಸ್ಕ್ಡ್, ಸೊ ವೆದರ್ ಪಾಕಿಸ್ತಾನ PM ಈಸ್ ಎಲೆಕ್ಟೆಡ್ ಆರ್ ಸೆಲೆಕ್ಟೆಡ್ ಅಂತ ಕೇಳಿದರು. ನಾನು ಹೇಳಿದೆ ಎಸ್ ಮೇಡಮ್, ಪಾಕಿಸ್ತಾನ PM ಈಸ್ ಸೆಲೆಕ್ಟೆಡ್ ರಾದರ್ ದ್ಯಾನ್ ಎಲೆಕ್ಟೆಡ್ ಅಂತಂದೆ. ಜಸ್ಟ್ ಪ್ರೂವ್ ಇಟ್ ಅಂತ ಹೇಳಿದ್ರು. ಎಸ್ ಐ ಹ್ಯಾವ್ ಪ್ರೂವ್ಡ್. ಅಂದರೆ ಯಾರಿಗೆ ಮಿಲಿಟ್ರಿಯವ್ರಿಗೆ ಯಾರು ಬೇಕಾಗಿರ್ತಾರೆ ಆ PM ಅವರು ಆ ಸ್ಥಾನದಲ್ಲಿ ಕುಂದಿರ್ತಾರೆ. ದಟ್ಸ್ ವೈ he or she ಈಸ್ ಸೆಲೆಕ್ಟೆಡ್ ರಾದರ್ ದ್ಯಾನ್ ಎಲೆಕ್ಷನ್. ಇಟ್ ಈಸ್ ಎ ಶಾಮ್ ಎಲೆಕ್ಷನ್. ಅಂದರೆ ಚುನಾವಣೆ ಹೆಸರಿನಲ್ಲಿ, ಚುನಾವಣೆಯನ್ನು ಹಣೆಪಟ್ಟಿಯಲ್ಲಿ ಇದು ಒಂದು ನಡೀತಕ್ಕಂತಹ ಒಂದು ಮಿಲಿಟರಿ ಪ್ರಕ್ರಿಯೆ ಅಂತ ಹೇಳಿದೆ. ಅದನ್ನು ಒಪ್ಕೊಂಡ್ರು. ತದನಂತರದಲ್ಲಿ ಇಮ್ರಾನ್ ಖಾನ್ ಅವ್ರ ಬಗ್ಗೆ ಕೇಳಿದ್ರು. ಇಮ್ರಾನ್ ಖಾನ್ ಅವರ ಪಕ್ಷಕ್ಕೆ ಏನಾಯಿತು, ಅವರು ಎಲ್ಲಿದ್ದಾರೆ, ಯಾಕಿದೆ. ಸೊ ಐ ಹ್ಯಾವ್ ಆನ್ಸರ್ಡ್ ವೆಲ್ ಆ್ಯಂಡ್ ಶಿ ಅಪ್ರಿಷಿಯೇಟೆಡ್ ಆಲ್ಸೋ. ಇದಾದ ನಂತರದಲ್ಲಿ ನಮಗೆ ಏನಾಯಿತು ಅಂತಂದರೆ ಅವರು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಕೇಳಿದರು. ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಎಲ್ಲ ನೆಗೆಟಿವ್ಸ್ ಎಲ್ಲ ಹೇಳಿದೆ. ಬಟ್ ಮೇಡಮ್ಗೂ ಇನ್ನೂ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ನನಗೆ ಬಹುಶಃ ನನಗೆ ಗೊತ್ತಾಗಲಿಲ್ಲ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತೇಳಿ. ನನಗೆ ಇಷ್ಟೇ ಗೊತ್ತಾಯ್ತು ಅಂತಂದರೆ, ಸೊ UPSCಯಲ್ಲಿ ನಮ್ಗೆ ಅದಕ್ಕೆ ಅನಿಸುತ್ತೆ ಯಾವಾಗಲೂ ನಮ್ಮ ಯೋಗ್ಯತೆ ಜೊತೆಗೆ ಯೋಗ ಇರಬೇಕು. ಸೊ ಲಕ್ ಫ್ಯಾಕ್ಟರ್ ಇರಬೇಕು. ನೋಡಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ತುಂಬಾ ಗೊತ್ತಿದೆ. ಆದರೆ ಅವರ ಮೈಂಡಲ್ಲಿ ಏನಿದೆ ಅದನ್ನು ಹೇಳಿದಾಗ ಮಾತ್ರ ಅವರು ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದಾದ ನಂತರದಲ್ಲಿ
ಮೂರನೇ ವ್ಯಕ್ತಿಯವರು ಏನು ಕೇಳಿದ್ರು ಅಂತಂದರೆ ಹಂಪಿಯ ಬಗ್ಗೆ ಕೇಳಿದರು. ಸೊ ಯು ಆರ್ ಬಿಲಾಂಗ್ಸ್ ಟು ಹಂಪಿ, ಎಸ್ ಅಂತಂದೆ. ಸೊ ಹಂಪಿ ಬಗ್ಗೆ ನಾವೇನಂತ, ಹಂಪಿ ಅಂದರೆ ನಮ್ಮ ತಲೆಯಲ್ಲಿ ಬರ್ತಕ್ಕಂಥದ್ದು ಏನಪ್ಪ, ಅಲ್ಲಿನ ಕಲೆ ಮತ್ತು ವಾಸ್ತುಶಿಲ್ಪ. ಸೊ UPSC ಏನಂತಂದರೆ ನಾವು ಅಂದುಕೊಂಡಕ್ಕಿಂತ ವಿಭಿನ್ನ ಡೈರೆಕ್ಷನಲ್ಲಿ ಹೋಗುತ್ತೆ, ಅದಕ್ಕೆ UPSC ಅಂತಾರೆ ಅದನ್ನು. ಸೊ ಸಮ್ಟೈಮ್ಸ್ ಅದಕ್ಕೆ ಅನ್ಪ್ರಿಡಿಕ್ಟಬಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತಾರೆ. ಅವರು ಕೇಳಿದರು ನಾವು ಸೊ ತುಂಗಭದ್ರಾ ರಿವರ್ನ ನ್ಯಾವಿಗೇಟ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರು. ಇಲ್ಲ ಸರ್, ಮಾಡೋಕ್ಕಾಗಲ್ಲ, ಆದರೂ ನಾವು ಒಂದು ದಡದಿಂದ ಮತ್ತೊಂದು ದಡಕ್ಕೆ ನ್ಯಾವಿಗೇಟ್ ಮಾಡ್ಬೋದು, ತೆಪ್ಪ ಹಾಕೊಂಡು ಮಾಡ್ಬೋದು ಅಂತ ಹೇಳಿದ್ರು. ಇದಾದ ನಂತರದಲ್ಲಿ ನಮಗೆ ಇಂಟರ್ನ್ಯಾಷನಲ್ ಮ್ಯಾನ್ ಆ್ಯಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಬಗ್ಗೆ ಒಂದು ಆಥರ್ ಫೇಮಸ್ ಇದ್ದಾರೆ, ಗೊತ್ತಾ ಅಂತ ಕೇಳಿದ್ರು. ನಿಜ ಗೊತ್ತಿಲ್ಲ ಸರ್ ಅಂತ ಹೇಳಿದೆ. ಅದಾದ ನಂತರ ಕನ್ನಡದಲ್ಲಿ ಗೊತ್ತು, ಪೂರ್ಣಚಂದ್ರ ತೇಜಸ್ವಿ ಗೊತ್ತಿದ್ದಾರೆ ಸರ್, ಅವ್ರ ಬಗ್ಗೆ ಹೇಳಿದೆ. ಸೊ ಅವ್ರ ಬಗ್ಗೆ ಹೇಳಿದೆ. ನಂತರದಲ್ಲಿ ನನ್ನ ಹಾಬಿಯಲ್ಲಿ ಏನಿತ್ತು, ಮೋಟಿವೇಟಿಂಗ್ ಸ್ಪೀಕರ್, ಅಂದರೆ ನಾನು ಮೋಟಿವೇಶ್ನಲ್ ಸ್ಪೀಕರು. ಸೊ ಯಾರನ್ನು ಮೋಟಿವೇಟ್ ಮಾಡ್ತೀಯ ಅಂತ ಕೇಳಿದ್ರು. ಸೊ ಐ ಮೋಟಿವೇಟ್ ಯೂಶಲಿ ಪೀಪಲ್ ಹೂ ಆರ್ ಕಮಿಂಗ್ ಟು ಮೈ ಸ್ಟೇಷನ್. ಐ ಮೋಟಿವೇಟ್ ಯೂಶಲಿ ಯೂತ್ಸ್ ಬಿಕಾಸ್ ದೀಸ್ ಯೂತ್ಸ್ ಆರ್ ದಿ ಅಸೆಟ್ ಆಫ್ ದಿ ನೇಷನ್. ಇಫ್ ಯು ಗಿವ್ ಇಟ್ ರೈಟ್ ಡೈರೆಕ್ಷನ್ in their life, then definitely they are going to be motivated ಅಂತ ಹೇಳಿದೆ. ಇದು ಎರಡನೇ ಮೆಂಬರು. ಮೂರನೇ ವ್ಯಕ್ತಿ ಇದ್ದಾರಲ್ಲ, ಇವರು ಮೂರನೇ ವ್ಯಕ್ತಿ ತುಂಬ ಬಲಿಷ್ಠವಾಗಿದ್ದರು. ಅಂದರೆ ಒಂದು ರೀತಿಯಲ್ಲಿ ನನ್ನನ್ನು ಕಾಯ್ತಾ ಇದ್ದರು ಬರಲಿ ಅಂತೇಳಿ. ಏನಕ್ಕೆಂದರೆ ಪುಸ್ತಕದಲ್ಲೆಲ್ಲ ಬರ್ಕೊಂಡ್ಬಿಟ್ಟಿದ್ರು, ಎಲ್ಲ ಪ್ರಶ್ನೆಗಳು ಬರ್ಕೊಂಡ್ಬಿಟ್ಟಿದ್ರು. ಬರೋದಲ್ಲೇ ಸ್ಟಾರ್ಟ್ ಮಾಡಿದ್ರು. ಏನಪ್ಪ ಇವರು ಅಂತಂದರೆ, ಈಗ ಇವರ ಪಾರ್ಟ್ ಆಫ್ ಮೈಗ್ರೆಂಟ್ ಫ್ಯಾಮಿಲಿ, ಟೆಲ್ ಮಿ, ಆ ಒಂದು ಮೈಗ್ರೆಂಟ್ ಫ್ಯಾಮಿಲಿ ಇರ್ತಕ್ಕಂಥ ಇಶ್ಯೂಸ್ ಏನಿದಾವೆ ಅಂತಂದರು. ಇಶ್ಯೂಸ್ ಎಲ್ಲ ಹೇಳ್ಕೊತ ಹೋದೆ. ತದನಂತರದಲ್ಲಿ ಆಸ್ಕ್ಡ್ ವಾಟ್ ಈಸ್ ಮೀನಿಂಗ್ ಆಫ್ ಸರ್ಕ್ಯುಲರ್ ಮೈಗ್ರೇಷನ್. ಸೊ ಸರ್ಕ್ಯುಲರ್ ಮೈಗ್ರೇಷನ್ ಅಂತಂದರೆ ಕೃಷಿ ಮಾಡಬೇಕಾದ್ರೆ ಊರಲ್ಲಿರ್ತಾರೆ. ಹೈದರಾಬಾದ್ ಕರ್ನಾಟಕ ಜನ ಏನು ಮಾಡ್ತಾರೆ, ಅಂದರೆ ಅವರೆಲ್ಲ ನಮ್ಮ ಜನಗಳು, ಹೈದರಾಬಾದ್ ಕರ್ನಾಟಕದವರು. ನಾವು ವಲಸೆ ಕಾರ್ಮಿಕರಾಗಿದ್ವಲ್ಲ, ನಮಗೆಲ್ಲ ಗೊತ್ತೋದು ವಿಚಾರ. ಸೊ ಕೃಷಿಯಲ್ಲಿ ಇರಬೇಕಾದ್ರೆ ನಾವು ಊರಲ್ಲಿರ್ತೀವಿ. ಯಾವಾಗ ಕಾಲುವೆಗಳಿಗೆ ನೀರಿಲ್ಲ, ಕೃಷಿ ಸ್ಥಗಿತಗೊಂಡಾಗ ಬೆಂಗಳೂರಿಗೆ ಬರ್ತೀವಿ. ಈ ರೀತಿಯಾಗಿ ಹೋಗುವ ಮತ್ತು ಬರುವ ಪ್ರಕ್ರಿಯೆ ಸರ್ಕ್ಯುಲರ್ ಮೈಗ್ರೇಷನ್ ಅಂತ ಹೇಳಿದೆ. ಎಸ್, ಈ ಅಪ್ರಿಷಿಯೇಟೆಡ್. ನಂತರದಲ್ಲಿ ಅವ್ರು ಕೇಳಿದರು ಏನಂತಂದರೆ, ವಾಟ್ ಈಸ್ ದಿ ಡಿಮೆರಿಟ್ ಆಫ್ ದಿಸ್ ಸರ್ಕ್ಯುಲರ್ ಮೈಗ್ರೇಷನ್. ಸೊ ಯು ಬಿಲಾಂಗ್ಸ್ ಟು ಮೈಗ್ರೇಟ್ ಫ್ಯಾಮಿಲಿ, ಟೆಲ್ ಮಿ ದಿ ಡಿಮೆರಿಟ್ಸ್ ಆಫ್ ಸರ್ಕ್ಯುಲರ್ ಮೈಗ್ರೇಷನ್ ಅಂತ ಕೇಳಿದರು. ಇದಕ್ಕೆ ನಾನು ಹೇಳಿದೆ, ಸರ್ ಈಗ ಸರ್ಕ್ಯುಲರ್ ಮೈಗ್ರೇಷನ್ ಆದರೆ ಏನಾಗುತ್ತೆ ಅಂತಂದರೆ ಅವರಿಗೆ ರೆಸಿಡೆನ್ಸಿ ಸ್ಟೇಟಸ್ ಸಿಗಲ್ಲ, ವಾಸಸ್ಥಾನದ ಒಂದು ಸ್ಥಾನಮಾನ ಸಿಗಲ್ಲ, ವೋಟಿಂಗ್ ರೈಟ್ಸ್ ಸಿಗಲ್ಲ. ವೋಟಿಂಗ್ ರೈಟ್ಸ್ ಇಲ್ಲ ಅಂತಂದರೆ ರಾಜಕಾರಣಿಗಳು ಅವ್ರ ಹತ್ರ ಬರಲ್ಲ, ಮತ್ತು ಅವರು ಒಂದು ರೀತಿಯಲ್ಲಿ ಒಂದು ಅಮಾನವೀಯವಾಗಿ ಬದುಕ್ತಾರೆ. ಈಗಲೂ ನೀವು ವಲಸೆ ಕಾರ್ಮಿಕರ ಶೆಡ್ಡಲ್ಲಿ ನೋಡ್ಬೋದು, ಅವರಿಗೆ ಕರೆಂಟ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ನೀರಿಲ್ಲ, ಎಲ್ಲವೂ ಇಲ್ಲದನ್ನು ಬದುಕ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ವಲಸೆ ಕಾರ್ಮಿಕರು. ಸ್ಲಮ್ಮಲ್ಲಿ ಏನು ಹೀನಾಯವಾದ ಪರಿಸ್ಥಿತಿ ಇದೆಯೋ ಅದಕ್ಕಿಂತ 3 ಪಟ್ಟು ಜಾಸ್ತಿ ಏನಾದರೂ ಹೀನಾಯ ಪರಿಸ್ಥಿತಿ ಇದ್ದರೆ ಅದು ವಲಸೆ ಕಾರ್ಮಿಕರ ಒಂದು ಗೂಡುಗಳು ಅಂತ ಹೇಳಿದೆ. ದೆನ್ ಈ ಆಸ್ಕಡ್ ಅಬೌಟ್ ಯಾಮ್ ಕ್ರಿಪೋ ಅವರ್ ಅಂತ ಕೇಳಿದರು. ಯಾಮ್ ಕ್ರಿಪೋ ಅವರ ಬಗ್ಗೆ ನನಗೆ ಗೊತ್ತಿದ್ದಿಲ್ಲ ಸರ್, ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಗೊತ್ತಿಲ್ಲದನ್ನು ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥದ್ದು ಧರ್ಮ. ಖಂಡಿತ ಅಂದರೆ ನಮಗೆ 4ನೇ ವ್ಯಕ್ತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ IAS ಅಧಿಕಾರದಂತಹ ನಮ್ಮ ವಿಜಯ್ ಭಾಸ್ಕರ್ ಅವರು ಕೇಳಿದರು, ಏನಿದು ಡೆಕ್ಕನ್ ಹೆರಾಲ್ಡ್ ಇದ್ರು ಚೇಂಜ್ ಮೇಕರ್ ಅವಾರ್ಡ್ ಕೊಟ್ಟಿದ್ದಾರಲ್ಲ, ಏನಕ್ಕೆ ಕೊಟ್ಟರು ಚೇಂಜ್ ಮೇಕರ್ ಅವಾರ್ಡ್ ಅಂತಂದಾಗ ಹೇಳಿದೆ ನಾನು ಅದೆಷ್ಟು ಈ ವಲಸೆ ಕಾರ್ಮಿಕರ ಮಕ್ಕಳಿಗೆ ಪಾಠ ಮಾಡಿದ್ದೀನಿ, ಗುರುಗುಂಟೆಪಾಳ್ಯದಲ್ಲಿ ಟಾಯ್ಲೆಟ್ ರೂಮ್ ಕ್ಯಾಂಪೇನ್ ಮಾಡಿದ್ದೀನಿ. ಖಂಡಿತ ಈ ಸಂದರ್ಭದಲ್ಲಿ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಒಂದು ಸಮೂಹ ಒಂದು ಪತ್ರಿಕೆಗಳನ್ನು ಬಯಸಿದ್ದೇನಪ್ಪ ಅಂತಂದರೆ, ಪ್ರತಿ ವರ್ಷ ನನಗೆ ಇಂಟ್ರೋಲ್ ಕಡಿಮೆ ಮಾರ್ಕ್ಸ್ ಬರ್ತಾಯಿತ್ತು. ಏನಕ್ಕೆ ಅಂತಂದರೆ ನನ್ನ ಅಕಾಡೆಮಿಕ್ಸ್ ತುಂಬ ಲೋ ಇತ್ತು, ಯಾವುದೇ ಥರದ ಎಕ್ಸ್ಟ್ರಾ ನಾನು ಆ್ಯಕ್ಟಿವಿಟೀಸ್ ಭಾಳ ಕಡಿಮೆ ಇದ್ದಿಲ್ಲ. ಈ ಒಂದು ನನ್ನ ಸೋಷಿಯಲ್ ಆ್ಯಕ್ಟಿವಿಟೀಸು ಮತ್ತು ಒಂದು ದೇಶದ ಅತ್ಯಂತ ಒಂದು ನಂಬಿಕಾರ್ಹ ಸಂಸ್ಥೆ ಆದಂತಹ ಡೆಕ್ಕನ್ ಹೆರಾಲ್ಡು ಮತ್ತು ಪ್ರಜಾವಾಣಿಯವರು ನನಗೆ ಪ್ರಶಸ್ತಿ ನೀಡಿದ್ದು ಆ ಒಂದು ಇಂಟರ್ವ್ಯೂ ಪ್ಯಾನಲಲ್ಲಿ ಒಂಥರ ಅವರಿಗೆ ನನ್ನ ವ್ಯಕ್ತಿತ್ವದ ಬಗ್ಗೆ ಮತ್ತು ನನ್ನ ಸಾಮಾಜಿಕ ಕೆಲಸಗಳ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಕ್ರಿಯೇಟ್ ಆಯಿತು. ಆ ಪಾಸಿಟಿವ್ ಒಪಿನಿಯನ್ ಆದ ಕಾರಣದಿಂದ ಏನಾಯಿತು, ನನಗೆ ಐ ಗಾಟ್ ಎ ಮೋರ್ ದೆನ್ ಅವರೇಜ್ ಸ್ಕೋರು. ಸೊ 173 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಆ ಮಾರ್ಕ್ಸಿಂದ ನಾನು ಇವತ್ತು ಲೀಸ್ಟಲ್ಲಿದ್ದೀನಿ. ಭಾಳಷ್ಟು ನನಗೆ 2016 ಮತ್ತು 2017 ಸಂದರ್ಭದಲ್ಲಿ ಕೇವಲ 129 ಮಾರ್ಕ್ಸಿಂದ ನಾನು ಇವತ್ತು 173 ಮಾರ್ಕ್ಸ್ಗೆ ಬಂದಿದ್ದೇನೆ. ಅಂತಂದರೆ ನನ್ನ ಸಾಮಾಜಿಕ ಕೆಲಸಗಳು ಒಂದಾದರೆ, ನನ್ನ ಸಾಮಾಜಿಕ ಕೆಲಸಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಬೆನ್ನು ತಟ್ಟಿದಂತಹ ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿ ಸಂಸ್ಥೆಗೆ ನಾನು ಈ ಮೂಲಕ ಆಭಾರಿಯಾಗಿದ್ದೇನೆ. ಸೊ ತಮ್ಮ ಈ ರೀತಿಯ ಒಂದು ಸಮಾಜ ಸೇವೆಗಳನ್ನು ಗುರುತಿಸುವಂಥ ಕೆಲಸ ನಿರಂತರವಾಗಿ ನಡೀಲಿ ಅನ್ನೋದು ನನ್ನ ಒಂದು ಆಶಯ. ಸರ್ ಖಂಡಿತ ಆ 12th ಫೇಲ್ ಮೂವಿಯಲ್ಲಿ ಏನು ಹೀರೋ ಇದ್ದಾರಲ್ಲ ಅವರು ಸಹ ಅವರು ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಇಲ್ಲಿ ಒಂದು ವಿಚಾರ ಏನಪ್ಪ ಅಂತಂದರೆ, ಅವರ ತಂದೆ ಎಂಪ್ಲಾಯ್ ಆಗಿರ್ತಾರೆ ಸರ್. ಎಂಪ್ಲಾಯ್ ಆದಂತಹ ಕುಟುಂಬಗಳ ಆರ್ಥಿಕ, ಸಾಮಾಜಿಕ, ರಾಜಕೀಯ ಮತ್ತು ಶೈಕ್ಷಣಿಕ ಸನ್ನಿವೇಶಗಳು ಬೇರೆ, ಕೃಷಿ ಪರಂಪರೆಯಿಂದ ಬಂದಂತಹ ವ್ಯಕ್ತಿಯ ಸನ್ನಿವೇಶ ಬೇರೆ. ಸರ್ ಕೃಷಿ ಪರಂಪರೆಯಿಂದ ಬಂದಂಥ ನನಗೆ ಮಾತ್ರ ಕಷ್ಟ ಇಲ್ಲ, ಈಗಲೂ ಸಹ ಕೃಷಿ ಪರಂಪರೆಯಲ್ಲಿ ಬದುಕುವಂತಹ ಒಂದು ವಿದ್ಯಾರ್ಥಿ ಸಮೂಹ ಮತ್ತು ಅಭ್ಯರ್ಥಿಗಳು, ತದನಂತರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸೌಲಭ್ಯ ವಂಚಿತ ಸರ್ಕಾರಿ ಶಾಲೆಗಳಲ್ಲಿ ಯಾರ್ಯಾರು ಓದ್ತಾ ಇದ್ದಾರೋ ಅವರ ಪ್ರತಿನಿಧಿಯಾಗಿ ನಾನು ಇಲ್ಲಿ ಬಂದಿದ್ದೀನಿ, ಅವರ ಪ್ರತಿನಿಧಿಯಾಗಿ ನಾನು ಡೆಲ್ಲಿಲಿ ಹೋಗಿದ್ದೀನಿ. ಇದು ನನ್ನೊಬ್ಬನ ಸಂಕಷ್ಟ ಅಲ್ಲ, ಇಡೀ ಒಂದು ಸಂಕಷ್ಟ
ಅವಕಾಶದಲ್ಲಿ ಒಂದು ತೊಳಲಾಡ್ತಕ್ಕಂತಹ ಮಧ್ಯಮ ವರ್ಗದವರ ಸಂಕಷ್ಟವಾದ ಪ್ರತಿನಿಧಿಯಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಖಂಡಿತ ಒಂದು PUC ಫೇಲರ್ ಇದೆಯಲ್ಲ, ಅದು ನನಗೆ ಜೀವನದ ಅತ್ಯಂತ ಘೋರ ಕ್ಷಣಗಳಲ್ಲಿ ಒಂದು ಯೂಶಲಿ ಏನಾಗುತ್ತೆ, ಗೆದ್ದ ಎತ್ತಿನ ಬಾಲ ಎಲ್ಲರೂ ಹಿಡಿತಾರೆ. ಸೊ ಅಂತಹ ಗೆದ್ದ ಎತ್ತಿನ ಬಾಲ ಹಿಡಿತಕ್ಕಂಥದ್ದು ಅದು ಉತ್ತಮವಾದ ಬೆಳವಣಿಗೆ ಅಲ್ಲ. ಎಲ್ಲರೂ ನಾವು ನಮ್ಮನ್ನು ಏನು ಮಾಡಿದ್ದೀವಿ, ನಮ್ಮ ವ್ಯವಸ್ಥೆ ಅಂಕಗಳ ಆಧಾರದ ಮೇಲೆ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡ್ತಿದ್ದೀವಿ. ಅದಕ್ಕೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ ಏನಪ್ಪ ಅಂತಂದರೆ, ಶಿಕ್ಷಣ ಹೇಗಾಗ್ಬಿಟ್ಟಿದೆ ಅಂತಂದರೆ, ನಮ್ಮ ಮೀನಿನ ಸಾಮರ್ಥ್ಯವನ್ನು ಮರವನ್ನು ನೆಗೆಯುವುದರ ಮೇಲೆ, ಮಂಗನ ಸಾಮರ್ಥ್ಯವನ್ನು ನೀರಿನಲ್ಲಿ ಈಜಾಡೋದ್ರ ಮೇಲೆ ನಾವು ಅಳಿತಾ ಇದ್ದೀವಿ. ಇದು ಭಾಳ ತಪ್ಪು. ಮೀನು ಈಜಾಡಬೇಕು, ಒಂದು ಕೋತಿ ನೆಗಿಬೇಕು. ಇಲ್ಲಿ ನಮಗೇನಾಗಿದೆ, ಎಲ್ಲರೂ ಅಂಕಗಳ ಆಧಾರದ ಮೇಲೆ ನಾವು ನಮ್ಮ ವ್ಯಕ್ತಿತ್ವ ನಡೀತಕ್ಕಂಥ ತುಂಬ ತಪ್ಪು. ಸೊ ನನಗೂ ನಾನು ಅಂದರೆ ಫಸ್ಟ್ ಆ್ಯನ್ಯುವಲ್ ಎಕ್ಸಾಮಲ್ಲಿ ಫೇಲ್ ಆದೆ, ಸಪ್ಲಿಮೆಂಟ್ರಲ್ಲಿ ಫೇಲ್ ಆಗಿದ್ದಕ್ಕೆ 1 ವರ್ಷ ಊರಲ್ಲಿದ್ದೆ. ಅದಾದ ನಂತರದಲ್ಲಿ ಮತ್ತೆ ಇನ್ನೊಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ನಾನು ಪಾಸಾದೆ. ಸೊ ನನ್ನ ಪರ್ಸೆಂಟೇಜು ಕೇವಲ 39%. ಸೊ 3rd ಕ್ಲಾಸ್ ಬಂದೆ ನಾನು. ನನಗೆ ಇಂಜಿನಿಯರಿಂಗ್ ಸಿಗಲಿಲ್ಲ, ವೆಟರ್ನರಿ ಸಿಗಲಿಲ್ಲ, ಅಗ್ರಿಕಲ್ಚರ್ ಸಿಗಲಿಲ್ಲ. ಸೊ ಎಲ್ಲಿಯೂ ಸಲ್ಲದವನು ಕೊನೆಗೆ ಎಲ್ಲಿ ಸಲ್ತಾನೆ ಅಂತಂದರೆ ಈ ಒಂದು BSc ಸಲ್ತಾನೆ. ಸೊ BScಗೆ ಜಾಯ್ನ್ ಆದೆ. ಸರ್, ನನ್ನ ಈ ಜೀವನ ಈ ರೂಪುಗೊಳ್ಳೋಕ್ಕೆ ನನ್ನ ಮುಖ್ಯ ಕಾರಣ ಅಂತಂದರೆ BCM ಹಾಸ್ಟೆಲ್ ಸರ್. ಸೊ ಹಿಂದುಳಿದ ವರ್ಗಗಳ ಹರಿಕಾರ ದೇವರಾಜ್ ಅರಸ್ ಅವರ ಪಾದ ಪದ್ಮಗಳಿಗೆ ನನ್ನ ನಮನಗಳು ಸರ್. ಅವರು ಸ್ಥಾಪಿಸಿದಂತಹ ಹಾಸ್ಟೆಲ್ನ ಕಾರಣದಿಂದ ಹಾಸ್ಟೆಲಲ್ಲಿ ಓದಿ, ಹಾಸ್ಟೆಲಲ್ಲಿ ಕಂಡುಕೊಂಡಂತಹ ಜೀವನಾನುಭವ, ವಿವಿಧ ಊರುಗಳಿಂದ ಬಂದಂತಹ ವಿದ್ಯಾರ್ಥಿ ಮಿತ್ರರು, ಅವರ ಜೀವನ ಶೈಲಿ ಮತ್ತು ಅವರ ಓದುವ ಕ್ರಮ, ಅವರ ಒಂದು ಚಿಂತನೆ, ಅವರ ದೃಷ್ಟಿ ಎಲ್ಲವೂ ನನ್ನ ಮೇಲೆ ಪ್ರೇರೇಪಣೆ ಆಯಿತು. ಸೊ ಹಾಸ್ಟೆಲಲ್ಲಿ ಓದಿದ ಕಾರಣಕ್ಕೆ ನನಗೆ ಅನ್ನ ಮತ್ತು ಆಶ್ರಯವನ್ನು ನೀಡಿತು. ಸೊ ದೂರದ ಊರಿನಿಂದ, ಹಳ್ಳಿಗಳಿಂದ ಬಂದಂತಹ ವ್ಯಕ್ತಿಗೆ ಬಳ್ಳಾರಿಯಲ್ಲಿ ಉಳ್ಕೊಳ್ಳೋಕ್ಕೆ BCM ಹಾಸ್ಟೆಲ್ ರೇಡಿಯೋ ಪಾರ್ಕ್ ನನಗೆ ಅವಕಾಶ ಮಾಡಿಕೊಡ್ತು. ಸೊ ಆದ್ದರಿಂದ ಹಾಸ್ಟೆಲನ್ನು ನೀಡಿದಂತಹ ಎಲ್ಲ ಪುಣ್ಯಾತ್ಮರಿಗೂ, ಎಲ್ಲ ಅಧಿಕಾರಿಗಳಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನೀವು ಎಷ್ಟು ತಾಸು ಓದ್ತಿರೋದು ಇಂಪಾರ್ಟೆಂಟು, ಅದ್ರ ಜೊತೆಗೆ ಏನನ್ನು ಓದ್ತಿರೋದು ಸಹ ಇಂಪಾರ್ಟೆಂಟು. ನಾನು ಮೊದಲ 3 ಪ್ರಯತ್ನದಲ್ಲಿ UPSC ಪ್ರಿಲಿಮ್ಸೇ ಆಗಲಿಲ್ಲ. ಏನಕ್ಕೆ ಅಂತಂದರೆ UPSC ನಾಡಿಮಿಡಿತ ನನಗೆ ಗೊತ್ತಾಗಲಿಲ್ಲ. ನಂತರದಲ್ಲಿ ಸ್ಪಷ್ಟವಾಗಿ ಗೊತ್ತಾಯಿತು UPSC ನಾಡಿಮಿಡಿತ ಅಂತೇಳಿ. ಮೊದಲ 3 ವರ್ಷ ರಾತ್ರಿ ಹಗಲನ್ನದೇ ಓದ್ತಾ ಇದ್ದೆ, ನಿಜ, ಅದರಲ್ಲೇನು ಡೌಟ್ ಇಲ್ಲ. ಆ ಒಂದು 3 ವರ್ಷ ಓದಿದ ನಂತರ ನಾನು ಸಬ್ ಇನ್ಸ್ಪೆಕ್ಟರ್ ಆದೆ. ಸಬ್ ಇನ್ಸ್ಪೆಕ್ಟರ್ ಆಗೋವರೆಗೂ ಆಗತ್ತಟ್ಟಿಗೆಲ್ಲ ನನಗೆ ಗೊತ್ತಾಗಿತ್ತು ಏನಪ್ಪ ಅಂದರೆ UPSCಗೆ ಹೇಗೆ ಓದಬೇಕಂತೇಳಿ. ಸೊ ಸಬ್ ಇನ್ಸ್ಪೆಕ್ಟ್ರಲ್ಲಿ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಕೆಲಸವನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ಏನು ಮಾಡ್ತಾಯಿದ್ದೆ, ಓದ್ಕೊಳ್ತಾ ಇದ್ದೆ. ಸ್ಪೆಷಲಿ ಮೇನ್ಸ್ ಟೈಮಲ್ಲಿ ರಜೆ ಆಗ್ತಿದ್ದೆ. ಈ ರೀತಿಯಾಗಿ ನನ್ನ ಒಂದು ದಿನಚರಿ ಇತ್ತು. ಭಾಳಷ್ಟು ಬೇರೆ ಕೇಳ್ತಾರೆ ನಿಮ್ಮ ದಿನಚರಿ ಹೇಗಿತ್ತು ಅಂತಂದರೆ, ಈ ಒಂದು ಓದಲೇ ಅಂದರೆ ಓದ್ತಕ್ಕಂಥವ್ರು ಟೈಮ್ ಟೇಬಲ್ ಹಾಕೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತಂದರೆ, ನೀವು ಇರೋದೇ ಓದೋಕ್ಕೆ, ಮತ್ತು ಏನಕ್ಕೆ ಟೈಮ್ ಟೇಬಲ್ ಹಾಕಬೇಕು, ಬೇರೆದಕ್ಕೆ ನೀವು ಅವಕಾಶ ಕೊಡಬೇಕು. ಸೊ ಓದುವುದನ್ನು ಬಿಟ್ಟು ಬೇರೆ ಏನೂ ಮಾಡಬಾರ್ದು. ವಿಶೇಷವಾಗಿ ಮಧ್ಯಮ ವರ್ಗದವರು, ನನ್ನ ಸಹೋದರಿಯರಿಗೆ ಹೇಳ್ತಕ್ಕಂಥ ಕಿವಿ ಮಾತು ಏನಪ್ಪ ಅಂತಂದರೆ, ದಿನಗಳನ್ನು ವೇಸ್ಟ್ ಮಾಡಬೇಡಿ, ತದನಂತರದಲ್ಲಿ ಹಣವನ್ನು ವೇಸ್ಟ್ ಮಾಡಬೇಡಿ. ಒಬ್ಬ ಉತ್ತಮ ಗುರುಗಳನ್ನು ಪಡ್ಕೊಳ್ಳಿ. ಗುರುಗಳಿಲ್ಲದೆ ಈ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡೋಕ್ಕಂಥದ್ದು ತುಂಬ ಕಷ್ಟ. ಸರ್, ನ್ಯೂಸ್ ಪೇಪರ್ ವಿಶೇಷವಾಗಿ ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಚ್ಚು ಅವಶ್ಯಕತೆ ಇರತಕ್ಕಂಥದ್ದು ಪ್ರಜಾವಾಣಿ ಪತ್ರಿಕೆ. ಸೊ ಪ್ರಜಾವಾಣಿ ಪತ್ರಿಕೆಯನ್ನು ಖಂಡಿತ ಕನ್ನಡ ಮಾಧ್ಯಮದ ಜೊತೆ ಓದಬೇಕಾಗುತ್ತೆ. ನಾನು ಓದ್ತಾ ಇದ್ದು ಕಂಪ್ಲೀಟ್ ಇಂಗ್ಲೀಷ್ ಮೆಟೀರಿಯಲ್ಲು. ಸೊ ನೀವು ಕನ್ನಡ ಮೀಡಿಯಮ್ಗೆ ಏನಾದರೂ ಬರಬೇಕಂತಂದರೆ ಇಂಗ್ಲೀಷನ್ನು ಓದಿ ಅರ್ಥ ಮಾಡಿಕೊಂಡು ಅದನ್ನು ಕನ್ನಡದಕ್ಕೆ ಬರವಣಿಗೆ ರೂಪದಲ್ಲಿ ತರುವ ಸಾಮರ್ಥ್ಯ ಇದ್ದರೆ ಮಾತ್ರ ಬರಿಬೇಕಾಗುತ್ತೆ. ಸೊ ಇಲ್ಲ ಅಂದರೆ ಯಾರೋ ಪಾಸಾಗಿದ್ದಾರೆ ಅಂತೇಳಿ ದಯವಿಟ್ಟು ಬರಬೇಡಿ. ಸರ್, ಯಾವತ್ತೂ ನೋಡಿ, ಕುಟುಂಬದ ಸಹಕಾರ ಇಲ್ಲದೆ ಈ ಪರೀಕ್ಷೆಗಳನ್ನು ಗೆಲ್ಲಕ್ಕಾಗಲ್ಲ. ವಿಶೇಷವಾಗಿ ನನ್ನ ತಾಯಿ ಜಡಿಯಮ್ಮ, ನಮ್ಮ ದೊಡ್ಡಮ್ಮ ಮಾರ್ಯಮ್ಮ, ನಮ್ಮ ಅಣ್ಣಂದರಾದ ಷಣ್ಮುಖಣ್ಣ, ಹನುಮಂತಣ್ಣ, ಅಕ್ಕ ಲಕ್ಷ್ಮಿ, ಭಾವ ಕಲ್ಲಪ್ಪ, ನನ್ನ ಸ್ನೇಹಿತ ಹರಿಸ್ವಾಮಿ, ನನ್ನ ಗುರುಗಳು ಗಾದ್ಲಿಂಗಪ್ಪ ಸರು. ಸೊ ಇವರೆಲ್ಲರ ಸಹಕಾರದಿಂದ ನಾನು ಇವತ್ತು ಈ ಸ್ಟೇಜಿಗೆ ಬರೋಕ್ಕೆ ಸಾಧ್ಯ ಆಗಿದೆ ಸರ್. ವಿಶೇಷವಾಗಿ ನನ್ನ ಮಡದಿಯ ಒಂದು ಸಹಕಾರವನ್ನು ನಾನು ಮರೆಯೋಕ್ಕಾಗಲ್ಲ ಈ ಸಂದರ್ಭದಲ್ಲಿ. ಅದಕ್ಕೆ ಹೇಳ್ತಾರೆ ಏನಪ್ಪ ಅಂದರೆ, ಬಸವಣ್ಣವರು ಜೇಡರ ದಾಸಿಮೆಯವರು, ಸತಿಪತಿಗಳೊಂದಾದ ವ್ಯಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತೆ. ಸೊ ನನ್ನ ಸತಿ ಮತ್ತು ಪತಿ ನಮ್ಮಿಬ್ಬರ ಭಕ್ತಿ UPSCಗಿತ್ತು. ಸೊ ನನ್ನ ಮಡದಿಯ ಸಹಕಾರದಿಂದ ನಾನು ಇವತ್ತು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯವಾಗಿದೆ. ಈ ಸಂದರ್ಭದಲ್ಲಿ ನನ್ನ ಮಡದಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ.